ಕ್ರೈಮ್ ನಡೆದಂಥ ಜಾಗದಲ್ಲಿ ನನ್ನ ಉಪಸ್ಥಿತಿ ಅದು ಕಾನ್ಸ್ಪಿರಸಿ ವ್ಯಾಪ್ತಿಯೊಳಗೆ ಬರುತ್ತೆ. ನನ್ನ ಉಪಸ್ಥಿತಿ ಇರೋದು ಕಾನ್ಸ್ಪಿರಸಿ, ಅಥವಾ ನಾನು ಸ್ಪೆಕ್ಟೇಟರ್ ಆಗಿದ್ದೀನಿ, ನೋಡೋದಕ್ಕೆ ಹೋದೆ, ಇಂಥದ್ದೆಲ್ಲ ಆದಂಥ ಸಂದರ್ಭದಲ್ಲಿ ಅದು ಡಿಫೆನ್ಸ್ ಯಾವ ರೀತಿ ಕನ್ಸಿಡರ್ ಆಗುತ್ತೆ? ರಕ್ಷಿತ್, 120B ಕ್ರಿಮಿನಲ್ ಕಾನ್ಸ್ಪಿರಸಿ ನಾವೇನು ಡಿಫೈನ್ ಮಾಡ್ತೀವೋ ಅದಕ್ಕೆ ನೀವು ಸ್ಥಳದಲ್ಲಿ ಉಪಸ್ಥಿತಿ ಇರಬೇಕು ಅಂತಲೂ ಬೇಕಿಲ್ಲ. ಅದು ಆಗ ಒಂದು ಇನ್ಸಿಡೆಂಟ್ ಹೇಳಿದ್ರಿ, ಯು ಮೇ ಬಿ ಸಮ್ವೇರ್ ಎಲ್ಸ್, ಬಟ್ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಮೇಲೆ ಕೆಲಸ ನಡೆಯುತ್ತೆ. ನೀವು ಇನ್ಸ್ಟ್ರಕ್ಷನ್ ಕೊಟ್ಟು ಒಂದು ಟೀಮ್ ರೆಡಿ ಮಾಡ್ತೀರಿ, ಯಾರ ಕಲ್ಲೋ ಒಂದು ಕೊಲೆ ಮಾಡಿಸ್ತೀರಿ, ಯಾರ ಕಲ್ಲೋ ಹೊಡೆದಾಕ್ಸ್ತೀರಿ. ಈ ಕೇಸಲ್ಲಿ ಏನಾಗ್ತದೆ, ಈಗ ದರ್ಶನ್ ಅವರು ಬುದ್ಧಿ ಹೇಳಕ್ಕೆ ಕರೆದೆ ಅಂತ ಹೇಳಿದ್ರು, ಬುದ್ಧಿ ಹೇಳಕ್ಕೆ ಎಲ್ಲಿ ಕರ್ಸಿದ್ರಿ? ಎಲ್ಲೋ ಶೆಡ್ಗೆ ಕರ್ಸಿದ್ರಿ. ಒಂದು. ಎರಡನೇದು, ಅಷ್ಟೊಂದು ಜನಗಳ ಶೇಖರಣೆ ಯಾಕೆ? ಬುದ್ಧಿ ಹೇಳಕ್ಕೆ 15 ಜನ ಯಾಕೆ? ದ್ಯಾಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಲ್ಲ. ಈಗ 15 ಮಂದಿ ಬುದ್ಧಿ ಹೇಳಕ್ಕೆ ಯಾಕೆ? ಸೊ ಮೇ ಬಿ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ತನಿಖಾಧಿಕಾರಿಗಳು ಅದನ್ನ ಪಾಯಿಂಟ್ ಇಟ್ಕೊಂಡು, ಡ್ರೈವರ್ ರವಿ ಅಂತ ಆತ ಹೇಳ್ತಾನೆ, ಹೋಗ್ಬೇಕಾದ್ರೆ 40 ಜನ ಇದ್ರು, ಆತನನ್ನ ನೋಡಿದಾಗ ಇವನಿಗೆ ಹೊಡೆಯೋದಕ್ಕೆ ಇಷ್ಟು ಜನ ಬೇಕಾ ಅಂತ ಉಳಿದವರು ಎದ್ದು ಹೋದ್ರು ಅಂತ. ಸಾಕಷ್ಟು. ಸೊ ಒಂದು ನಾರ್ಮಲ್ ಪ್ರಿಸಂಪ್ಷನ್ ಅಂಡ್ ಎವಿಡೆನ್ಸ್ ಆಕ್ಟ್ ನಾವೇನು ಮಾಡ್ತೀವಿ, ಇಷ್ಟೊಂದು ಜನನ ಶೇಖರಣೆ ಮಾಡಿರೋದೇ ಅವ್ನು ಹೊಡೆ ಸಾಯಿಸ್ಲಿಕ್ಕೆ ಅಂತ ಬರ್ತದೆ. ಸೆಕೆಂಡ್ ಥಿಂಗ್, ನಮ್ಮ ಸಾಹೇಬರು ಹೇಳಿದ್ರು ಇನ್ನೊಂದು ಪಾಯಿಂಟು, ಮೇ ಬಿ ದೇ ಮೇ ಟ್ರೈ ಟು ಪುಷ್ ಇನ್ ಟು 304. ಎಸ್, ಕಲ್ಪೇಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ನನಗೆ ಇಂಟೆನ್ಷನ್ ಇರಲಿಲ್ಲ. ಎಸ್, 304ಗೂ ಮರ್ಡರ್ ಬೇಕು, 304ಗೂ ಸಾರಿ ದೇರ್ ಇಸ್ ಎ ಡೆತ್. 304ಅಲ್ಲೂ ಡೆತ್ ಇರುತ್ತೆ, 302ನಲ್ಲೂ ಡೆತ್ ಇರುತ್ತೆ, ಬಟ್ ಐ ಮೇ ನಾಟ್ ಹ್ಯಾವ್ ಎನ್ ಇಂಟೆನ್ಷನ್. ಇಫ್ ಇಂಟೆನ್ಷನ್ ಇಲ್ಲ ಅನ್ನೋದಾದರೆ ದಟ್ ವಿಲ್ ಫಿಟ್ ಇನ್ 304. ಅದು 10 ವರ್ಷ ಇಂಪ್ರಿಸನ್ಮೆಂಟ್ ಆಗ್ತದೆ. ಸೊ ಯು ನಾಟ್ ಟು ಬ್ರಿಂಗ್ ಡೌನ್ ದಿ ಇಂಪ್ರಿಸನ್ಮೆಂಟ್ ಸೆಕ್ಷನ್, ಅಂದರೆ ಇಂಪ್ರಿಸನ್ಮೆಂಟ್ ಶಿಕ್ಷೆಯ ಟರ್ಮ್ ಕಮ್ಮಿ ಮಾಡಲಿಕ್ಕೋಸ್ಕರ ಅದು ಅವ್ರ ಅಡ್ವೊಕೇಟ್ಸ್, ಡಿಫೆನ್ಸ್ ಅಡ್ವೊಕೇಟ್ಸ್ ದೇ ಮೇ ಟೇಕ್ ಎ ಸ್ಟ್ಯಾಂಡ್. ನನಗೆ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ, ಹೊಡೆದಾಗ ನಾನು ಬಂದ ಮೇಲೆ ಇವರು ಹುಡುಗರು ಹೊಡೆದ್ರು, ಹಾಗಾಗಿ ಸತ್ತ ಹೊರತು 304ಅಲ್ಲಿ ಫಿಟ್ ಆಗ್ತದೆ, 302ಅಲ್ಲಿ ಬರೋದಿಲ್ಲ. ಬಿಕಾಸ್ 302ಗೆ ಸ್ಟಾರ್ಟಿಂಗ್ ಫ್ರಮ್ ದಿ ಪ್ಲಾನಿಂಗ್, ಇನ್ಸೆಪ್ಷನ್ ಇಂದ ಹಿಡ್ಕೊಂಡು ಟಿಲ್ ದಿ ಎಕ್ಸಿಕ್ಯೂಷನ್ವರೆಗೂ ದೇರ್ ಶುಡ್ ಬಿ ಎ ಪ್ಲಾನಿಂಗ್. ನಾನು ಇನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಮೆಟೀರಿಯಲ್ ರೆಡಿ ಮಾಡಿಕೊಂಡು, ಹೇಗೆ ಕೊಲೆ ಮಾಡಬೇಕು, ಯಾವ ಥರ ಕೊಲೆ ಮಾಡಬೇಕು, ಕೊಲೆ ಮಾಡಿದ್ಮೇಲೆ ಹೆಂಗೆ ಡಿಸ್ಪೋಸ್ ಮಾಡಬೇಕು, ಅವೆಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡೇ 302 ಮಾಡ್ತಾರೆ. ಫಿಟ್ ಆಫ್ ಎ ರೇಜ್ ಆಗೋಯ್ತು, ಗೊತ್ತಿಲ್ಲ, ಗಲಾಟೆ ಆಗೋಯ್ತು, ದೆನ್ ಇಟ್ ವಿಲ್ ನಾಟ್ ಫಿಟ್ ಅಂದ 302, ಇಟ್ ವಿಲ್ ಕಮ್ ಅಂಡರ್ 304. ಹಾಗಾಗಿ ಕ್ರಿಮಿನಲ್ ಕಾನ್ಸ್ಪಿರಸಿನಲ್ಲಿ ದರ್ಶನ್ ಅವರು ಇಲ್ಲದೇ ಇದ್ರೂ ಕೂಡ ಅವರ ಇನ್ಸ್ಟ್ರಕ್ಷನ್ ಮೇಲೆ ಎಲ್ಲವೂ ನಡೀತು. ಅವ್ರು ಕಾಸು ಕೊಟ್ಟರು, ಅಪ್ರೂವರ್ ಆಗಲಿಕ್ಕೆ ಯಾರಿಗೂ 3 ಜನಕ್ಕೆ ಹೇಳಿದ್ರು, ಮತ್ತು ಅಲ್ಲೆಲ್ಲೋ ರೆಕಾರ್ಡಿಂಗ್ ಆಗಿದೆ. ಮತ್ತು ಆ ಸ್ಥಳ, ನೀವು ಸೆಲೆಕ್ಟ್ ಮಾಡಿರುವಂಥ ಸ್ಥಳ, ಅಲ್ಲಿ ಅನೇಕರು ಜನ ಕರ್ಕೊಂಬಂದು ಹೊಡೆದು ಹೆದರಿಸಿ ಮಾಡ್ತೀರಿ ಅನ್ನೋದಾದರೆ ಕ್ರಿಮಿನಲ್ ಕಾನ್ಸ್ಪಿರಸಿನಲ್ಲಿ ಆಟೋಮೆಟಿಕ್ಕಾಗಿ ತಾವು ಬರ್ತೀರಿ ಅಲ್ವಾ? ನೀವು ಬುದ್ಧಿ ಹೇಳೋಗಿದ್ರೆ ನೀವು ಅಲ್ಲಿ ರೈಲ್ವೆ ಸ್ಟೇಷನ್ ನಿಲ್ಸ್ಕೊಂಡು ಹೇಳ್ಬೋದಿತ್ತು, ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಹೇಳ್ಬೋದಿತ್ತು, ಫೋನಲ್ಲಿ ಬುದ್ಧಿ ಹೇಳ್ಬೋದಿತ್ತು, ಇಲ್ಲ ತನ್ನ ಮನೆಗೆ ಕರೆಸಿ ಪಕ್ಕದಲ್ಲಿ ಕುಳಿಸ್ಕೊಂಡು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅಶ್ಲೀಲವಾದಂಥ ಕೆಲಸ ಮಾಡಬೇಡ, ನೀನು ನನ್ನ ಫ್ಯಾನು ಅಂತ ಹೇಳ್ತಾ ಇದ್ದೀನಿ, ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಲ್ಲೂ ಕೂಡ ಹೇಳ್ಬೋದಿತ್ತು. ನೀವು ಸೆಕ್ಲೂಡೆಡ್ ಆಗಿರುವಂಥ ಸಪ್ರೇಟ್ ಸ್ಪೇಸಿಗೆ ಕರ್ಕೊಂಡು ಹೋದ್ರಿ, ಅಲ್ಲಿ ಆಲ್ರೆಡಿ 20 ಜನ ರೆಡಿಯಾಗಿ ನಿಂತಿದ್ರು. ವಾಟ್ ವಿಲ್ ಇಶ್ಯೂ? ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇದೆಲ್ಲ ಅದ್ಭುತವಾದಂಥ ಸರ್ಕಮ್ಸ್ಟಾನ್ಸಸ್ to just pinpoint to the judge, to the honorable judge, that yes sir, this fellow had an intention, already team ready ಮಾಡಿಟ್ಟಿದ್ರು, ನೈಸ್ ಮಾಡಿ ಪುಸ್ಲ ಹಾಸ್ಕೊಂಡು ಕರ್ಕೊಂಬಂದ್ರು, ಅದೇ ಜಾಗಕ್ಕೆ ಕರ್ಕೊಂಡೋದ್ರು, 20 ಜನ ನಿಂತಿದ್ರು. ಏನಕ್ಕೆ 20 ಜನ? ಅಲ್ಲೇನು ಮದುವೆ ಮಾಡ್ತಿದ್ರೆ ಊಟ ಬಡಿಸ್ಬೇಕಲ್ಲಿ. ಸೊ ಆಲ್ ದೀಸ್ ಥಿಂಗ್ಸ್ ಅಲ್ವಾ, ದಿಸ್ ವಿಲ್ ರಿಯಲಿ ಗೋ ಅಗೇನ್ಸ್ಟ್ ಮಿಸ್ಟರ್ ದರ್ಶನ್. ಹಾಗಾಗಿ ಅವರು ಡಿಫೆನ್ಸ್ ಅಡ್ವೊಕೇಟ್ ಏನೇನು ಡಿಫೆನ್ಸ್ ತಗೋತಾರೆ ಅಂತ ಮುಂದೆ ಕಾದು ನೋಡೋಣ. ಎಸ್, ನಾನು ಡಾಕ್ಟರ್ ದಿನೇಶ್ ರಾವ್ ಅವರೇ, ತಾವು ಕಾರ್ಯಕ್ರಮದ ಒಂದು ಹಂತದಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರಿ. ಕೆಲ ಕೇಸ್ಗಳಲ್ಲಿ ಕನ್ವಿಕ್ಷನ್ ಆಗೋ ಸಂದರ್ಭದಲ್ಲಿ ಗಿರೀಶ್ ಅವರ ತನಿಖೆ ಯಾವ ರೀತಿ ಹೆಲ್ಪ್ಫುಲ್ ಆಗಿತ್ತು ಅನ್ನೋದನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ನನಗಿಲ್ಲಿ ಪ್ರಶ್ನೆ ಇರೋದು, ನಾವು ಅನೇಕ ಕೇಸ್ಗಳನ್ನು ನೋಡಿದ್ದೀವಿ, ಚಾರ್ಜ್ ಶೀಟ್ನಲ್ಲಿ ಮಾಡಿರುವಂಥ ಪುಟ್ಟ ಎಡವಟ್ಟುಗಳು, ಅದು ಉದ್ದೇಶಪೂರ್ವಕನೋ ಅಥವಾ ಕಣ್ತಪ್ಪಿನಿಂದ ಆದಂಥ ಎಡವಟ್ಟೋ ಗೊತ್ತಿಲ್ಲ, ಆ ಕಾರಣಕ್ಕಾಗಿ ಕೇಸುಗಳು ಬಿದ್ದು ಹೋದಂಥ ಉದಾಹರಣೆಗಳಿದ್ದಾವೆ. ಸೊ ಇಲ್ಲಿ ಎಲ್ಲವೂ ಇದೆ. ಈ ಹಂತದಲ್ಲಿ ನೋಡಿದರೆ ನಾನು ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು ಮಾತನಾಡಿಸಿದ ಸಂದರ್ಭದಲ್ಲೂ ಕೂಡ ಕ್ಲಿಯರ್ ಇದೆ, ಇಲ್ಲಿ ಎವಿಡೆನ್ಸ್ಗಳು ಕ್ಲಿಯರ್ ಇದ್ದಾವೆ. ಈ ಕೇಸ್ನಲ್ಲಿ ಕನ್ವಿಕ್ಷನ್ ಆಗೋದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆ ಇದೆ, ಪೂರಕ ವಾತಾವರಣ ಇದೆ, ಎಲ್ಲವನ್ನೂ ಹೇಳ್ತಾ ಇದ್ದಾರೆ. ಬಟ್ ಚಾರ್ಜ್ ಶೀಟ್ ಹಂತದಲ್ಲಿ ಎವಿಡೆನ್ಸ್ ವಿಚಾರದಲ್ಲಿ ಏನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಇನ್ವೆಸ್ಟಿಗೇಟರ್ಸು ಅಥವಾ ತನಿಖಾಧಿಕಾರಿಗಳು ಅಂತ? ನೋಡಿ, ಯಾವಾಗಲೂ ನಾವು ಕನ್ವಿಕ್ಷನ್ಗೆ ಬೇಕಾಗಿರ್ತಕ್ಕಂಥದ್ದು ರಿಲಯಬಲ್ ಫೋರೆನ್ಸಿಕ್ ಎವಿಡೆನ್ಸ್ ಅಂತೀವಿ ನಾವು. ರಿಲಯಬಲ್ ಫೋರೆನ್ಸಿಕ್ ಎವಿಡೆನ್ಸ್ ಅಂದ್ರೆ ದಟ್ ಕ್ಯಾನ್ ಬಿ ಪ್ರೂವ್ಡ್ ಬಿಯಾಂಡ್ ರೀಸನಬಲ್ ಡೌಟ್ ಫಾರ್ ಎನಿ ಕ್ರಿಮಿನಲ್ ಜಸ್ಟಿಸ್ ಅಡ್ಮಿನಿಸ್ಟ್ರೇಟ್ ಮಾಡ್ಲಿಕ್ಕೆ. ಅಂದ್ರೆ ನಾವು ದ ಐಡೆಂಟಿಫಿಕೇಶನ್ ಆಫ್ ದ ಎವಿಡೆನ್ಸ್ ವಿಚ್ ಶುಡ್ ಬಿ ರಿಲಯಬಲ್, ಅದನ್ನ ದಿ ವೇ ಆಫ್ ಕಲೆಕ್ಷನ್, ಇಸ್ ಇಟ್ ಅಬೈಡಿಂಗ್ ವಿತ್ ದ ಸ್ಟ್ಯಾಂಡರ್ಡ್ ಪ್ರೊಸೀಜರಲ್ ಫಾರ್ಮ್ ಇನ್ ದ ಪ್ರೆಸೆನ್ಸ್ ಆಫ್ ಸೋ ಕಾಲ್ಡ್ ಪಂಚಾಸ್. ಅಂದ್ರೆ ಆ ವಿಟ್ನೆಸಸ್ ದೇ ಶುಡ್ ಎಸ್ಟಾಬ್ಲಿಷ್ ದ ಸೇಮ್ ಫ್ಯಾಕ್ಟ್ ಇನ್ ದ ಕೋರ್ಟ್ ಆಫ್ ಲಾ ಓವರ್ ಎ ಪೀರಿಯಡ್. ಯಾಕಂದ್ರೆ ನಾಳೆನೆ ಕೇಳೋದಿಲ್ಲ, ಅವ್ರಿಗೆ 6 ತಿಂಗಳಾದ್ಮೇಲೆ ಕೇಳ್ಬೋದು, 1 ವರ್ಷ ನಂತರ ಕೇಳ್ಬೋದು. ಅಲ್ಲಿವರೆಗೂ their memory should also be intact and their integrity should also be intact. Such sort of witnesses are there. ಇದರಲ್ಲಿ ಯಾವುದೇ ಲೋಪದೋಷ ಬಂದಲ್ಲಿ ಡೆಫಿನೆಟ್ಲಿ the reliable forensic evidence ಅಂತೂ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಲಿಕ್ಕೆಲ್ಲ the court will definitely will tell that this evidence is it compromised
or it is disputed, it will be an advantage to the accused. So ನೀವು ಹೇಳ್ದಾಗೆ ಇದೇ ತರ ಮೆಜಾರಿಟಿ ನೋಡಿ, when it is a straightforward case, the best defense lawyer will work on this aspect. ಇದಂತೂ ಸತ್ಯ. ಯಾಕಂದ್ರೆ ಈವನ್ ಐ ಹ್ಯಾಡ್ ಬೋತ್ ಮೈಸೆಲ್ಫ್ ಆಸ್ ಎ ಡಾಕ್ಟರ್ ಅಂಡ್ ಲಾಯರ್ ಮೈಸೆಲ್ಫ್, ನಾನು ಸಹ ಬೇಕಾದಷ್ಟು ಕನ್ಸಲ್ಟೇಷನ್ ನಾವು ಇದೇ ರೀತಿನಲ್ಲಿ ನಾವು ಮಾಡ್ತೇವೆ. ಸೊ ದಿಸ್ ಇಸ್ ಹೌ ವಿ ಟ್ರೈ ಟು ಬ್ರಿಂಗ್ ಆನ್ ದ ಡಿಮೆರಿಟ್ಸ್ ಆಫ್ ದ ಕೇಸ್ ಟು ದ ಅಡ್ವಾಂಟೇಜ್ ಆಫ್ ದ ಅಕ್ಯೂಸ್ ಅಂಡ್ ಮೆರಿಟ್ಸ್ ಆಫ್ ದ ಕೇಸ್ ಟು ದ ಅಡ್ವಾಂಟೇಜ್ ಆಫ್ ದ ಪ್ರಾಸಿಕ್ಯೂಷನ್. ರಿಗಾರ್ಡಿಂಗ್ ಗಿರೀಶ್ ಅವ್ರ ಬಗ್ಗೆ ನಾನು, ಯಾಕಂದ್ರೆ ಮೆನಿ ಕೇಸಸ್ ವಿ ಹವ್ ವರ್ಕ್ ವೆರಿ ಕ್ಲೋಸ್ಲಿ, ಐ ನೋ ಹೌ ಹಿ ವರ್ಕ್ಸ್, ಐ ನೋ ಹೌ ಮೆಟಿಕ್ಯುಲಸ್ಲಿ ಹಿ ಡಸ್ ಥಿಂಗ್ಸ್. ಇದ್ರ ಬಗ್ಗೆ ಯಾಕಂದ್ರೆ ನನ್ನ ಓನ್ ಅನುಭವದಿಂದ ನಾನು ಹೇಳಬಲ್ಲೆ. I think he has understood all these things and he have taken necessary precautions ಅಂತ ನನ್ನ ಅನಿಸಿಕೆ. ಎಸ್ ಕೆ ಉಮೇಶ್ ಸರ್, ನಾನು ಚಾರ್ಜ್ ಶೀಟ್ ಬಗ್ಗೆ ಕೇಳ್ತಾ ಇದ್ದೆ. ಉದ್ದೇಶಪೂರ್ವಕ ತಪ್ಪುಗಳು ಆಗುತ್ತೆ, ಕಣ್ತಪ್ಪಿನಿಂದ ಆಗುವಂಥ ದೋಷಗಳು ಆಗುತ್ತೆ. ಉದ್ದೇಶಪೂರ್ವಕ ತಪ್ಪುಗಳಾಗೋದಕ್ಕೆ ಬೇರೆ ಕಾರಣಗಳಿರುತ್ತೆ. ಸೊ ಇಲ್ಲಿ ಮುತುವರ್ಜಿ ಅಥವಾ ಮುನ್ನೆಚ್ಚರಿಕೆ ಅಂತ ತೆಗೆದುಕೊಳ್ಬೇಕು ಅಂತಂದರೆ ಹೈ ಪ್ರೊಫೈಲ್ ಕೇಸು ನೋಡಿ, ಇದು ಈ ಪ್ರಕರಣ ಅಪರೂಪ ಪೊಲೀಸ್ಗೆ ಅಂತ ಹೇಳಿದ್ದೀನಿ. ಇದು ಭಾಳ ಚಾಲೆಂಜ್ ನಮಗೆಲ್ಲ. ಇದು ಇನ್ ರೆಸ್ಪೆಕ್ಟ್ ಆಫ್ ನಾವು ನಮ್ಮನ್ನು ನೋಡ್ತಾ ಇರುವಂಥ ಪ್ರಕರಣ, ನೀವು ಪ್ರತಿ ದಿವಸ ತೋರಿಸ್ತಾ ಇರುವಂಥದ್ದು. ಆ ಕಾರಣಕ್ಕೆ ನಾವು ರಿಫ್ಲೆಕ್ಟ್ ಎವ್ರಿಥಿಂಗ್, ಎಲ್ಲ ಎವಿಡೆನ್ಸಸ್ಗಳನ್ನ ಸರಿಯಾದಂಥ ಕ್ರಮಬದ್ಧವಾಗಿ ಜೋಡಿಸಿರ್ತೀವಿ. ಅದರಲ್ಲಿ ಯಾವುದೇ ಥರವಾದಂಥ ವ್ಯತ್ಯಾಸ ಇರಲ್ಲ. ಸ್ಕ್ರೂಟ್ನೈಸ್ ಆಗುತ್ತೆ, ಅಲ್ಲಿರ್ತಕ್ಕಂಥ DCP ನೋಡ್ತಾರೆ. ಅದಾದಮೇಲೆ PP ಹತ್ರ ಹೋಗ್ತೀವಿ, ಡಿಸ್ಕಸ್ ಮಾಡ್ತೀವಿ, ಪೇಪರ್ ಏನು, ಎವಿಡೆನ್ಸ್ಗಳೇನು, ಎಲ್ಲೂ ಕಣ್ತಪ್ಪು ಆಗೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂದರೆ 2-3-4 ಜನ ಅದು ಸ್ಕ್ರೂಟ್ನಿಗಳಾಗೋದ್ರಿಂದ ಫೈನಲಾಗಿ ಚಾರ್ಜ್ ಶೀಟ್ ಆಗುವವರೆಗೂ, ಗ್ರೀನ್ ಸಿಗ್ನಲ್ ಸಿಗುವವರೆಗೂ ಅದ್ರಲ್ಲಿ ಒಂದಲ್ಲ ಒಂದು ಬದಲಾವಣೆಗಳು ಸಣ್ಣ ಪುಟ್ಟ ಆಗ್ತಾ ಇರ್ತವೆ. ಎಲ್ಲೂ ಲೂಪ್ ಹೋಲ್ ಆಗುವಂಥದ್ದು ಎಲ್ಲೂ ಮಾಡಲ್ಲ. ನಮ್ಮ ಕಣ್ತಪ್ಪಿಂದ ಆಗುವಂಥವು ಅಪರೂಪ. ಆ ಥರದ ಅಕಸ್ಮಾತ್ ಇದ್ರೂ ಅವು ಬಂದ್ರೂ ಕೋರ್ಟ್ಗಳಲ್ಲಿ ಅದನ್ನ ಅಂಥ ಮಹಾನ್ ದೊಡ್ಡ ತಪ್ಪುಗಳಾಗಿ ಪರಿಗಣನೆ ತಗೊಳ್ಳಲ್ಲ. ಅಂಥ ಸಣ್ಣವನ್ನೆಲ್ಲನೂ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದೇನು ಎವಿಡೆನ್ಸಸ್ಗಳೇ ಆಗಿದೆ ಅಂತ. ಈಗ CCTV ಫುಟೇಜ್ಗಳು ಕೆಲವಷ್ಟು ನಾವು ಹಲವಾರು ಕೇಸ್ಗಳಲ್ಲಿ ಮಾಡಿರುವಂಥದ್ದು ಸಮಯದಲ್ಲಿ ಏನು ಮಾಡಿಬಿಡ್ತಾರೆ, ಕ್ರೊನಾಲಜಿಕಲಿ ಏನು ಮಾಡಿರ್ತಾರೆ CCTV ಫುಟೇಜ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರಲ್ಲ, ಹಾಗೇ DVRನ ಅದೇ ಥರನೇ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಬರೆದ್ವಿ ನಾವು ಮಾಜರ್ನ ಅಂತ ಬಂದುಬಿಡ್ತಾರೆ. 12 ಗಂಟೆಯಿಂದ 1 ಗಂಟೆಗೆ ಈ CCTV ಫುಟೇಜ್ನಲ್ಲಿ ಈ DVRನ ಸೀಸ್ ಮಾಡಿದ್ವಿ, ಅದಾದಮೇಲೆ ನೆಕ್ಸ್ಟ್ ಮಾಡಿದ್ವಿ, ಹೀಗೆ ಎಲ್ಲ ತೊಗೊಂಡು ಬಂದುಬಿಡ್ತಾರೆ. ಬಂದಾದಮೇಲೆ ಏನಾಗುತ್ತೆ, ಅದು ಕೋರ್ಟ್ಗೆ ಹೋದ ತಕ್ಷಣ ಏನಾಗುತ್ತೆ, ಅವ್ರಿಗೆ ಗೊತ್ತಾಗ್ತದೆ CCTV ಫುಟೇಜ್ ಒಳಗಡೆ ಈಗಾಗಲೇ ಕೆಲವಷ್ಟೆಲ್ಲ ವೀಡಿಯೋಗ್ರಾಫ್ಸ್ ಫೋಟೋಗ್ರಾಫ್ಸ್ ಎಲ್ಲ ಮಾಡಿರ್ತೀವಿ ಆ ಇನ್ಸಿಡೆಂಟ್ದೆಲ್ಲನೂ. ಅದು ಹೆಂಗೆ ಹೋಗುತ್ತದು ಅಂದರೆ, ಯಾವುದೇ CCTVಗಳು 80% ಆಫ್ ದ CCTVಗಳು ಟೈಮ್ಗಳು ಗ್ಯಾಪ್ ಆಗಿಬಿಡ್ತವೆ. ಅಂದರೆ 2 ಗಂಟೆ ಹಿಂದೆ ಇರ್ತವೆ, 3 ಗಂಟೆ ಹಿಂದೆ ಹೋಗ್ಬಿಡ್ತವೆ. ಫುಟೇಜ್ ಎಲ್ಲ ಇರುತ್ತೆ, ನಿಮ್ಗೆಲ್ಲ ಪೂರ್ತಿ ಆಕ್ಷನ್ಸ್ ಎಲ್ಲ ಇರ್ತವೆ, ಬಟ್ ಟೈಮ್ ಮಾತ್ರ ಅಲ್ಲಿ ಅದಿರುತ್ತೆ. ಹೌದೌದು. ಆದರೆ ಅದು ನೋಡಿರೋದಿಲ್ಲ ನಾವು DVRಗಳು. ಆ DVRಗಳಲ್ಲಿ ಒಂದೇ ರೆಕಾರ್ಡ್ ಇರುತ್ತೆ ಟೈಮು, ಇಲ್ಲೊಂದು ಕಡೆ ಇರುತ್ತೆ. ಅವಾಗ ನೋಡಿದಾಗ ಡಿಫೆನ್ಸ್ಗೆ ಅದು ಕೊಟ್ಟಂಗೆ, ಅಲ್ಲಪ್ಪ ನೀನು DVR ನೋಡಿದವನು ಮಾನಿಟ್ರ್ ನೋಡಿರ್ತೀಯ, ಎಷ್ಟು ಹಿಂದೆ ಇದೆ ಅಂತ ಬರೀಬೇಕಲ್ಲ ನೀನು ಮಾಜರ್ಲಿ ಅಂತಾರೆ. ಎಷ್ಟು ಗಂಟೆ ಹಿಂದೆ ಇತ್ತದು, ಇಲ್ಲಿ ನಡೆದಿದ್ದು ನೀವು ಬರೆದಿರುವಂಥದ್ದು 12ರಿಂದ 1 ಗಂಟೆ ಅಂತ ಬರೀತೀರಿ, ಇದರೊಳಗಡೆ ನೀವು ಮಾಡಿದ್ದು ಇಲ್ಲೂ ಅದನ್ನು ಬರೀಬೇಕಲ್ಲ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಆ ಇನ್ಸಿಡೆಂಟು ಈ DVRಲ್ಲಿ ಎಷ್ಟು ಗಂಟೆ ಹಿಂದೆ ಇದೆ ಅಂತಲೂ ಮೆನ್ಷನ್ ಮಾಡ್ಬೇಕು ನಾವು ತಗೊಂಡಾಗ. ಈಗ ನಾವು ಹೋಗಿ ನೋಡಿದ ತಕ್ಷಣವೇ ನಮ್ಮ ಆಚೆಯಲ್ಲಿ 1 ಗಂಟೆ ಅಂತ ಇರುತ್ತೆ, ಅದರೊಳಗಡೆ 10 ಗಂಟೆ ಅಂತ ಇರುತ್ತೆ, ಅದನ್ನು ಬರೀಬೇಕು ನಾನು. ಅಂಥವೆಲ್ಲ ಸಣ್ಣ ತಪ್ಪಾದಾಗ ಏನಾಗುತ್ತೆ, ಇವೆಲ್ಲ ಭಾಳ ಮೇಜರ್ ಎವಿಡೆನ್ಸಸ್ಗಳು. ಕಣ್ತಪ್ಪಲ್ಲ ಅದು. ನನ್ನ ತಿಳುವಳಿಕೆ, ನನ್ನ ಇದು ಬಿಡು ಸರಿ ಇರ್ತದೆ ಬಿಡು ಅನ್ನುವಂಥದ್ದು. ಆ ಕಾರಣಕ್ಕೆ ಪ್ರತಿಯೊಂದೂ ಶುದ್ಧೀಕರಿಸಿ ಇವನ್ನೆಲ್ಲ ಮಾಡಬೇಕು. ಏನೇ ಟೆಕ್ನಿಕಲ್ ಎವಿಡೆನ್ಸಸ್ಗಳನ್ನ ನಾವು ಬಳಸೋಕೆ ಹೋದ್ವಿ, 100ಕ್ಕೆ 100ರಷ್ಟು ಅದರೊಳಗಡೆ ನಾವು ಹೋಗಬೇಕು ತನಿಖಾಧಿಕಾರಿ, ಬೇರೆ ಯಾರನ್ನೂ ಡಿಪೆಂಡ್ ಆಗಬಾರ್ದು. ನಾವು ನೋಡಿ ಸ್ಕ್ರೂಟ್ನೈಸ್ ಮಾಡಿ ಪೂರ್ತಿ ಎಲ್ಲನೂ CDRಗಳು, ಡಂಪ್ CDRಗಳು, ಆಮೇಲೆ ಪೂರ್ಣ ಪ್ರಮಾಣದ ಎಲ್ಲ ಮೆಸೇಜಸ್ಗಳು ಪ್ರತಿಯೊಂದೂ ನಾವೇನೇ ಎಲ್ಲನೂ ನೋಡಿದಾಗ ಎಸ್ ಸಮಾಧಾನ ಆಗ್ತದೆ, ಎಸ್ ಕರೆಕ್ಟಾಗಿದೆ ಇದು. ನಾಳೆ ನಾನು ಎವಿಡೆನ್ಸ್ ಹೇಳಬೇಕಲ್ಲ ಕೊನೆ ಕೋರ್ಟ್ಗೆ ಹೋಗಿ. ಅಟ್ಲೀಸ್ಟ್ ಇದೆಲ್ಲ ನಾನೆಲ್ಲ ತಿಳ್ಕೊಂಡಿದ್ರು, ಪೂರ್ತಿ ಕಂಪ್ಲೀಟ್ ಎಲ್ಲ ನೋಡಿದ್ರು ನನಗೆ ಎವಿಡೆನ್ಸ್ ಕಾಲದಲ್ಲೂ ನಂಗೆ ತೊಂದರೆ ಆಗಲ್ಲ. ಮತ್ತು ಬೇರೆಯವ್ರಿಗೆ ಹಿಂಗೆಲ್ಲ ಮಾಡಿದ್ದೀನಿ ಅಂತ ಹೇಳೋದಕ್ಕೂ ನಾನು ಪೂರ್ಣ ಪ್ರಮಾಣದಲ್ಲಿ ನಾನು ಹೇಳಬೇಕಲ್ಲ, ಇಂಥದ್ದು ಹಿಂಗಿದೆ. ಅವ್ರು ಕೇಳ್ಬಿಡ್ತಾರೆ, ಎಲ್ಲೆಲ್ಲಿ ಬೇಕೋ ಅದನ್ನೇ ಕೇಳ್ತಾರೆ ಅವರು. ಅವ್ರಿಗೆ ಗೊತ್ತಿರ್ತದೆ ಇಂಥ ಕಡೆ ತಪ್ಪು ಮಾಡಿರ್ತಾರೆ. PPಗಳಿಗೆ ನೀಟಾಗಿ ಅಲ್ಲೇ ಹಾಕ್ತಾರೆ, ತೆಗಿರಿಯ ಪೇಜ ಅಂತಾರೆ ಅವರು. ನೋಡಿ 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 ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರ್ತದೆ, ಪೊಲೀಸವ್ರು ಇಲ್ಲೇ ಮಾಡಿರ್ತಾರೆ ಎಡವಟ ಅಂತ. ಆ ಕಾರಣಕ್ಕೆ ನಾವುಗಳು ಭಾಳ ಅತ್ಯಂತ ಎಚ್ಚರಿಕೆಯಿಂದ ಇಂಥ ಎಡವಟ್ಟುಗಳನ್ನೆಲ್ಲ ಮಾಡಿ 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 ನಾವು ಸುಧಾಗ್ಬಿಟ್ಟಿರ್ತೀವಿ. ಅಂಥವ್ರು ಒಂದು ಸ್ವಲ್ಪ ಎಲ್ಲ ಕೂತ್ಕೊಂಡು ಇದನ್ನೆಲ್ಲನೂ ಏಟ್ ತಿಂದಿರೋರೆಲ್ಲ ಸರಿಯಾಗಿ ಸೇರಿಕೊಂಡು ಕರೆಕ್ಟಾಗಿ ಮಾಡಬೇಕು ಈ ಕೇಸ. ಇದೇನು ಬ್ರಹ್ಮವಿದ್ಯೆ ಏನಲ್ಲ ಸರ್. ಚಾರ್ಜ್ ಶೀಟ್ ಹಂತದಲ್ಲಿ ಆಗುವಂಥ ಸವಾಲುಗಳ ಬಗ್ಗೆ ಕೇಳಿದೆ. ಚಾರ್ಜ್ ಶೀಟಲ್ಲಿ ಸಾಹೇಬ್ರು ಹೇಳಿದಾಗೆ ಪ್ರತಿಯೊಂದನ್ನು ಕೂಡ ನಾವು ತನಿಖಾಧಿಕಾರಿಯಾಗಿ ಕೂಲಂಕುಷವಾಗಿ ಪರಿಶೀಲಿಸಬೇಕು. ಜೊತೆಗೆ ನಾವು ಅದನ್ನು ನ್ಯಾಯಾಲಯಕ್ಕೆ ನಿವೇದಿಸೋಕ್ಕೆ ಮೊದಲೇ ನಮ್ಮ ಪರವಾಗಿರ್ತಕ್ಕಂಥ ಸರ್ಕಾರಿ ಅಭಿಯೋಜಕರ ಜೊತೆ ಡಿಸ್ಕಸ್ ಮಾಡಿ ಪ್ರತಿಯೊಂದನ್ನು ಕೂಡ
ಟೆಕ್ನಿಕಲ್ ಪಾಯಿಂಟ್ಗಳನ್ನ ಹಂತವಾಗಿ ಒಂದೇ ಕಡೆ ಒಂದೇ ಆ್ಯಂಗಲಲ್ಲಿ ನಾವು CCTV ಫುಟೇಜ್ ಕೊಟ್ಟೆ ಅಂದೇಟಿಗೆ ಅದು ಸಾಕಾಗಲ್ಲ. ಅವ್ರು ಹೇಳಿದಾಗೆ ನಾವು ಡಂಪಿಂಗ್ ಏರಿಯಾದಲ್ಲೆಲ್ಲ ಚೆಕ್ ಮಾಡಬೇಕು, ಟೈಮ್ ಟ್ಯಾಲಿ ಆಗಿದೆಯಾ ನೋಡಬೇಕು. ಅದಕ್ಕೋಸ್ಕರ ಎಕ್ಸ್ಪರ್ಟ್ ಒಪಿನಿಯನ್ಗಳೆಲ್ಲ ನಾವು ಒಂದು ತಗೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಜೊತೆಗೆ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪಣಾ ಪಟ್ಟಿಯಲ್ಲಿ ಪ್ರೂವ್ ಮಾಡ್ಬೇಕಾದ್ರೆ ಈ ಇನ್ಸಿಡೆಂಟ್ಗೆ ಅಷ್ಟೇ ಪ್ರೂವ್ ಮಾಡಬೇಕು ಅಂತ ಏನಿಲ್ಲ. ಹೊರಗೆ ಆರೋಪಿಯ ಹಿನ್ನೆಲೆನೂ ಕೂಡ ನಾವು ನೋಡ್ಬೋದು. ಫ್ರೀ ಕಾಂಡಕ್ಟ್ ಅಂತ ಹೇಳ್ತೀವಿ, ಅಂದರೆ ಇಂದಿನ ನಡವಳಿಕೆಗಳು. ಈಗ ನಮ್ಮ ದರ್ಶನ್ ಅವ್ರ ಪ್ರಕಾರ ತೊಗೊಂಡೋದ್ರೆ ಅವ್ರಿಗೆ ಸಾಕಷ್ಟು ಹಿನ್ನೆಲೆ, ಅಪರಾಧಕ್ಕೆ ಸಂಬಂಧಪಟ್ಟಂತೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಹಿನ್ನೆಲೆಗಳಿವೆ. ಅವೆಲ್ಲವನ್ನು ಕಲೆಕ್ಟ್ ಮಾಡಬೇಕು. ಅದು FIR ಆಗಿರಲಿ ಅಥವಾ NC ಆಗಿರಲಿ, ಆಗದೇ ಇರಲಿ, ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದ್ದೋ, ವಿಷನ್ ಮೀಡಿಯಾದಲ್ಲಿ ಬಂದಿದ್ದೋ, ಅಥವಾ ಇನ್ನೊಂದು ಯಾವುದ್ರಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೋ ಯಾವುದಾದ್ರು ಘಟನೆಗಳು ಇದ್ದಂಥ ಸಂದರ್ಭದಲ್ಲಿ ಅಂಥವನ್ನು ಕೂಡ ನ್ಯಾಯಾಲಯಕ್ಕೆ ನಾವು ಒಂದು ನಿವೇದಿಸ್ಬಿಟ್ಟು ಈ ಪ್ರಕರಣ ಮಾಡಿರೋಕ್ಕೆ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿ ಅವ್ರ ಮನಸ್ಸಿದೆ, ಯಾಕೆಂದರೆ ಅವ್ರ ಹಿನ್ನೆಲೆನೂ ಕೂಡ ಆ ಥರನೇ ಇದೆ. ಅವಾಗ ಇವರಿಗೆ ಅಪರಾಧಿಕವಾದ ಒಂದು ಮನಸ್ಸು ಎಷ್ಟರ ಮಟ್ಟಿಗೆ ಹಿನ್ನೆಲೆಯಿಂದನೂ ಕೂಡ ಭಾಳ ದಿನಗಳು ಕೂಡ ಇದೆ. ಯಾವ ರೀತಿ ಅವರು ಅಗ್ರೆಸಿವ್ ಪರ್ಸನ್ ಆಗಿದ್ದಾರೆ ಮತ್ತು ಅವ್ರು ಯಾವ ರೀತಿ ಒಂದು ಪ್ರೊವೊಕೇಷನ್ಗೆ ಒಳಗಾಗ್ತಾರೆ, ಇವೆಲ್ಲವನ್ನು ಕೂಡ ನಾವು ಹಂತವಾಗಿ ಪ್ರೂವ್ ಮಾಡ್ಕೊಂಡು ಹಿನ್ನೆಲೆನೂ ಕೂಡ ಕೊಡ್ಬೋದು. ಹಿಂದಿನ ನಾವು ಅದಕ್ಕೆ ಫ್ರೀ ಕಾಂಡಕ್ಟ್ ಅಂತಲೂ ಕೂಡ ಕರಿತೀವಿ. ಅದನ್ನು ಕೂಡ ನಾವು ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಜೊತೆಯಲ್ಲಿ ಲಗತ್ತಿಸ್ಕೊಂಡಾಗ ಮತ್ತು ಈ ಘಟನೆಗೂ ಅದಕ್ಕೂ ಒಂದು ಮಾಡೋಕ್ಕೆ ಹೆಚ್ಚಿನ ರೀತಿ ಸಾಧ್ಯತೆ ಇದೆ ಅನ್ನೋದು ಕೂಡ ನಾವು ಪ್ರೂವ್ ಮಾಡಿ ಚಾರ್ಜ್ ಶೀಟ್ನ ಕೊಡ್ತಕ್ಕಂಥದ್ದು ಮಾಡ್ಬೋದು. ದಿನೇಶ್ ರಾವ್ ಅವರೇ, ಬಹುಶಃ ಈ ಡಿಜಿಟಲ್ ಎವಿಡೆನ್ಸ್ಗಳು ಮತ್ತು ಉಳಿದ ಏನೋ ಸಾಕ್ಷ್ಯಗಳೇನಿದ್ದಾವೆ ಅವುಗಳ ಅಧಿಕೃತತೆಯನ್ನು ಯಾವ ರೀತಿ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಅಂದರೆ ಚಾರ್ಜ್ ಶೀಟ್ ಹಂತದಲ್ಲಿ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ. ಈಗ SK ಉಮೇಶ್ ಅವರು ಹೇಳ್ತಾ ಇದ್ರು CCTVಯಲ್ಲಿ ಒಂದಿಷ್ಟು ಸಮಸ್ಯೆಗಳಿರುತ್ತೆ, ಅದು ಎಷ್ಟೋ ಸಂದರ್ಭದಲ್ಲಿ ಗೊತ್ತಾಗಿರೋದಿಲ್ಲ. ಸೊ ಇದನ್ನೆಲ್ಲ ಯಾವ ರೀತಿ ಮುತುವರ್ಜಿ ವಹಿಸಬೇಕಾಗತ್ತೆ ಅಂತ. ಹೌದು ನೋಡಿ, ಇದು ಸರ್ವೇ ಸಾಮಾನ್ಯ. ಯಾಕಂದ್ರೆ ನಾವು ಸುಮಾರು ಕೇಸ್ನಲ್ಲಿ ಇದೇ ತರ ಆಗಿದೆ. ಯಾಕಂದ್ರೆ CCTV ಎವಿಡೆನ್ಸ್ ದ ಟೈಮ್ ಆಫ್ ಕ್ರೈಮ್ ಅಂತ ಏನು ವಿಟ್ನೆಸಸ್ ಹೇಳ್ತಾರೆ, ಇಲ್ಲ ಎವಿಡೆನ್ಸಸ್ ಏನ್ ಹೇಳುತ್ತೆ, ಬಟ್ ಅದಕ್ಕೂ ಆ CCTV ಅಲ್ಲಿ ಇರ್ತಕ್ಕಂಥ ಟೈಮ್ ವೇರಿಯೇಷನ್ಗೂ ಹೋಲಿಕೆನೇ ಇರೋದಿಲ್ಲ. ಸಮ್ ಟೈಮ್ಸ್ ಮೇ ಬಿ 30-40 ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ. ಅವಾಗ ಅದನ್ನ ಬಿಫೋರ್ ಸಬ್ಮಿಟಿಂಗ್ ಟು ದ ಕೋರ್ಟ್ ದಟ್ ಆಲ್ಸೋ ಎಸ್ಟಾಬ್ಲಿಷ್ ದಟ್ ದ DVR ರೆಕಾರ್ಡಿಂಗ್ ದ ಟೈಮ್ ಡಿಫ್ರೆನ್ಸ್ ಇರೋದು ಅದು ಡಿಜಿಟಲಿ ಫೊರೆನ್ಸಿಕ್ ಲ್ಯಾಬ್ ನಲ್ಲಿ ರುಜುವಾತ್ ಮಾಡ್ಕೊಳ್ಬೇಕು. ದಿಸ್ ಇಸ್ ದ ಅಮೌಂಟ್ ಆಫ್ ಟೈಮ್ ಡಿಫ್ರೆನ್ಸ್ ಫ್ರಮ್ ದ ಆಕ್ಚುಯಲ್ ಟೈಮ್ ಅಂತ. ಅದು ದೆನ್ ಇಟ್ ಶುಡ್ ಬಿ ಕಂಪೇರ್ಡ್ ಟು ದ ಆಕ್ಚುಯಲ್ ಕ್ರೈಮ್ ಟೈಮ್. ಸೊ ಇದರಲ್ಲಿ ಏನಾದರೂ ಲೋಪ ಬಂದಲ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅನ್ ಅಡ್ವಾಂಟೇಜ್ ಟು ದ ಅಕ್ಯೂಸ್. ಅದು ಆಮೇಲೆ ಎರಡನೇದು, ಈ CCTV ಎವಿಡೆನ್ಸ್ ದ ಮೆಥಡ್ ಆಫ್ ಕಲೆಕ್ಷನ್, ಅಗೇನ್ ಮೆಥಡ್ ಆಫ್ ಕಲೆಕ್ಷನ್, ದ DVR, ದ ಟೈಪ್ ಆಫ್ ಇನ್ಸ್ಟ್ರೂಮೆಂಟ್, ಇದರಲ್ಲಿ ಅನಾಲಿಸಿಸ್ ನಲ್ಲಿ ಬರ್ತಕ್ಕಂಥ ರಿಪೋರ್ಟ್ ಆಧಾರದ ಮೇಲೆ ದ ಕೋರ್ಟ್ ವಿಲ್ ಟೇಕ್ ದ ಕಾಗ್ನಿಸೆನ್ಸ್ ಆಫ್ ದ ಅಂಡ್ ದ ಅಕ್ಸೆಪ್ಟೆನ್ಸ್ ಆಫ್ ದ ಎವಿಡೆನ್ಸ್. ಸೊ ಅದರಲ್ಲಿ ಲೋಪ ಬಂದೆ ನೋಡಿ. ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್, ಇವರು ಈ ಕೇಸ್ ಅಲ್ಲಿ ಈಗೇನ್ ನಡೀತಾ ಇದೆ, ಒನ್ಸ್ ಇಟ್ ಕಮ್ಸ್ ಟು ದ ಟ್ರಯಲ್ ಸ್ಟೇಜ್, ಇದರಲ್ಲಿ ಎಲ್ಲೆಲ್ಲಿ ಇವರು ಇಂಟರ್ಫಿರೆನ್ಸ್ ಮಾಡ್ತಾರೆ ಅನ್ನೋದು ದಟ್ ಈಸ್ ವೇರ್ ವಿಟ್ನೆಸಸ್ ಪಂಚಗಳಿಂದ ಇರ್ಬೋದು, ಇಲ್ಲ ದ ಮೆಥಡ್ ಆಫ್ ಕಲೆಕ್ಷನ್ ಅಲ್ಲಿ ಡಿಸ್ಪ್ಯೂಟ್ ಮಾಡೋದು, ಪ್ಲಸ್ ಎವಿಡೆನ್ಸ್ ಫೊರೆನ್ಸಿಕ್ ಲ್ಯಾಬ್ ನಲ್ಲಿ ವಾಟ್ ದೇ ಡೂ, ಇಲ್ಲ ಎವಿಡೆನ್ಸ್ ಏನಾದ್ರು ಸೆಂಡಿಂಗ್ ಟು ದ ಲ್ಯಾಬ್ ಅದರಲ್ಲಿ ಏನಾದ್ರು ಕಾಂಪ್ರಮೈಸ್ ಆಗೋದು, ಇಲ್ಲ ಟ್ಯಾಂಪರ್ ಮಾಡೋದು, ಇದರಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನ ತಗೊಂಡು ದೇ ವಿಲ್ ಸಿ ಟು ದಟ್ ದ ಎವಿಡೆನ್ಸ್ ಈಸ್ ಇದರ್ ಅನ್ಅಕ್ಸೆಪ್ಟಬಲ್ ಆರ್ ಕಾಂಪ್ರಮೈಸ್. ಇದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ. ಸೊ ಐ ಆಮ್ ಟೆಲಿಂಗ್ ಯು, ಇಟ್ ಇಸ್ ಡೆಫಿನೆಟ್ಲಿ ಅ ಚಾಲೆಂಜಿಂಗ್ ಕೇಸ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಗಿವಿಂಗ್ ದ ನಾಟ್ ದ ಸಿವಿಯಾರಿಟಿ ಬಿಕಾಸ್ ದ ಸೆಲೆಬ್ರಿಟಿ ಸ್ಟೇಟಸ್ ಇನ್ವಾಲ್ವ್ಡ್ ಅಂಡ್ ದ ಮೈಟ್ ಅಂಡ್ ಪವರ್ ದಟ್ ಪರ್ಸನ್ ಹ್ಯಾಸ್. ಸೊ ಅದರಿಂದ ಡೆಫಿನೆಟ್ಲಿ ಬರ ದಿನಗಳಲ್ಲಿ ನಾವು ಏನ್ ಅನ್ಕೊಂಡಿದೀವಿ ಅದಕ್ಕೆ ವಿರುದ್ಧವಾಗ ಆಗ ಚಾನ್ಸಸ್ ಜಾಸ್ತಿ ಇದೆ ಅಂತ ನನ್ನ ಅನಿಸಿಕೆ. ಎಸ್ ಸುನಿಲ್ ಅವರೇ, ಈ ಬೆನಿಫಿಟ್ ಆಫ್ ಡೌಟ್ ಅಂತ ಪ್ರತಿ ಬಾರಿ ನಾವು ಜಡ್ಜ್ಮೆಂಟ್ಗಳು ಬಂದಾಗ ನೋಡ್ತಾ ಇರ್ತೀವಿ. ಬೆನಿಫಿಟ್ ಆಫ್ ಡೌಟ್ ಯಾರಿಗೆ? ಅಕ್ಯೂಸ್ಡಿಗೆ ಕೊಟ್ಟಿರ್ತಾರೆ ಎಷ್ಟೋ ಸಂದರ್ಭದಲ್ಲಿ. ಸೊ ಅದು ಯಾಕೆ, ಯಾವ ರೀತಿ ಆಗುತ್ತೆ ಅದು? ಅಂಥದ್ದಾಗೋದಕ್ಕೆ ಏನು ಕಾರಣ? ಒಂದು ರಕ್ಷಿತ, ಒಂದು ಇನ್ವೆಸ್ಟಿಗೇಷನಲ್ಲಿ ಭಾಳಷ್ಟು ಲೂಪ್ ಹೋಲ್ಸ್ ಬಿಟ್ಟಿರ್ತಾರೆ. ಸರಿಯಾದಂಥ ಮಹಾಜರ್ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಹಿತಿ ಇಲ್ಲದವ್ರ ಕೈಲಿ ಮಹಾಜರ್ ಮಾಡಿಸ್ತಾರೆ, ಸುಮ್ಮನೆ ಬಂದು ಸೈನ್ ಹಾಕು ಅಂತ ಹೇಳ್ತಾರೆ. ಮತ್ತು ಎವಿಡೆನ್ಸ್ಗಳು ಕಲೆಕ್ಟ್ ಮಾಡುವಂಥ ಸಮಯದಲ್ಲಿ ಸರಿಯಾದಂಥ ಎವಿಡೆನ್ಸ್ ಕಲೆಕ್ಟ್ ಮಾಡಿರೋದಿಲ್ಲ. ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿಗೆ ಮೆಟೀರಿಯಲ್ ಅದಕ್ಕೊಂದು ಟೈಮ್ ಲೈನ್ ಇದೆ. ವಿತಿನ್ ಸಚ್ ಟೈಮ್ ಲೈನ್ ಯು ವಿಲ್ ಹ್ಯಾವ್ ಟು ಸೆಂಡ್ ಆಲ್ ದಿ ಮೆಟೀರಿಯಲ್ಸ್ ಫಾರ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿ. ಅದನ್ನು ಮೀರಿ ಒಂದು ತಿಂಗಳಾದ್ಮೇಲೆ ಕಳಿಸ್ತಾರೆ. ಭಾಳಷ್ಟು ಮೆಟೀರಿಯಲ್ ಡಿಸ್ಟ್ರಾಯ್ ಆಗಿಬಿಡುತ್ತೆ. ಆಮೇಲೆ ರಕ್ತದ ಕಲೆ ಆಗ್ಬೋದು, ಬೇರೆ ಆಗ್ಬೋದು, ಎಲ್ಲರೂ ಇವರು ಪೊಲೀಸ್ ಇಲಾಖೆಯಿಂದ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಯಾವಾಗ ಕಳಿಸ್ಬೇಕು, ಯಾವುದನ್ನು ಸರಿಯಾದಂಥ ಸಮಯದಲ್ಲಿ ಕಳಿಸೋದಿಲ್ಲ. ಯಾವುದೋ ರಾಂಗ್ ಮೆಟೀರಿಯಲ್ನ ಸೀಸ್ ಮಾಡಿ ಕಳಿಸ್ಬಿಡ್ತಾರೆ. ಅದನ್ನು ಫಾರೆನ್ಸಿಕ್ ಅವ್ರು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದರಿಂದನೇ ಅಸಾಲ್ಟ್ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇಂಜುರೀಸ್ ಬೇರೆ ಥರ ತೋರಿಸ್ತಾರೆ. ಬಟ್ ನೀವು ಕಳಿಸಿರೋ ವೆಪನ್ಗೂ ಇದಕ್ಕೂ ಮ್ಯಾಚೇ ಆಗೋದಿಲ್ಲ. ಇಟ್ ವಿಲ್ ಬಿ ಎ ವೆರಿ ಪವರ್ಫುಲ್ ಕೇಸ್ ಫಾರ್ ದಿ ಫಾರ್ ದಿ ಡಿಫೆನ್ಸ್ ಆಲ್ಸೋ. ಸಿಮಿಲರ್ಲಿ ಟೈಮ್ ಆಫ್ ಡೆತ್ತು, ಕಾಸ್ ಆಫ್ ಡೆತ್ತು, ದಿ ಪೀಪಲ್ ಇನ್ವಾಲ್ವ್ಡ್ ಇನ್ ದ ಡೆತ್ತು, ದ ಇಂಟೆನ್ಷನ್, ಮೋಟಿವ್ ಎಲ್ಲವನ್ನು ಕೂಡ ಪ್ರೂವ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಆಗಲೇ ನಮ್ಮ ಡಾಕ್ಟರ್ ದಿನೇಶ್ ರಾವ್ ಹೇಳ್ದಂಗೆ ಯು ಹ್ಯಾವ್ ಟು ಪ್ರೂವ್ ಬಿಯಾಂಡ್ ರೀಸನಬಲ್ ಡೌಟ್. ಓನ್ಲಿ ದೆನ್ ಎ ಕನ್ವಿಕ್ಷನ್ ಕ್ಯಾನ್ ಬಿ ಗ್ರಾಂಟೆಡ್.
ಇಲ್ಲಿ ಎಲ್ಲೋ ಒಂದು ಕಡೆ ಲೂಪ್ ಹೋಲ್ ಆಗ್ತಿದ್ದಾಗ ದ ಜಡ್ಜ್ ಕಮ್ಸ್ ಟು ಎ ಕನ್ಕ್ಲೂಷನ್, ಇವ್ರು ನೀವು ಕೊಡ್ತಿರೋಂಥ ಮೆಟೀರಿಯಲ್ಗಳು ಮೋಟಿವ್ ಯಾವುದಕ್ಕೂ ಮ್ಯಾಚ್ ಆಗ್ತಿಲ್ಲ, ಪರ್ಸನ್ ಈಸ್ ನಾಟ್ ಅವೈಲೇಬಲ್, ಆ ಸ್ಥಳದಲ್ಲಿ ಅವ್ನು ಇರಲಿಲ್ಲ, ಅಥವಾ ಏನು ಎವಿಡೆನ್ಸ್ ಲ್ಯಾಪ್ಸ್ ಆಗಿದೆ, ಅಥವಾ ಅವ್ನು ಹೊಡೆಯೋ ಇಂಟೆನ್ಷನ್ ಇರಲಿಲ್ಲ, ಮೋಸ್ಟ್ಲಿ 304 ಬರ್ಬೋದು, 302 ಬರೋದಿಲ್ಲ ಅಂತ ಹೇಳೋದಾದರೆ ಜಡ್ಜ್ ಮೇ ಸೇ ದಟ್ ದೇರ್ ಆರ್ ಲೂಪ್ ಹೋಲ್ಸ್ ಇನ್ ದ ಕೇಸ್, ಮತ್ತು ಬೆನಿಫಿಟ್ ಆಫ್ ಡೌಟ್ ಶುಡ್ ಆಲ್ವೇಸ್ ಗೋ ಟು ಅಕ್ಯೂಸ್ಡ್ ಅನ್ನೋದು ಒಂದು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸಲ್ಲಿ ನಾವು ಯಾವತ್ತೂ ಹೇಳ್ತೀವಿ. ಜೊತೆಯಲ್ಲಿ ಸರ್ಕಾರದ ಅತಿ ಹೆಚ್ಚಿನ ಜವಾಬ್ದಾರಿ ಇದೆ, ಬಿಕಾಸ್ ಈ ಕೇಸ್ಗೆ ಒಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಸರ್ಕಾರ ಅಪಾಯಿಂಟ್ ಮಾಡಬೇಕು. ಸೊ ನಾರ್ಮಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆರ್ ಆಲ್ವೇಸ್ ಓವರ್ ಬರ್ಡನ್, ಅವ್ರೇನು ಎಫಿಷಿಯಂಟ್ ಅಲ್ಲ ಅಂತ ಏನಿಲ್ಲ, ಅವ್ರು ದೇರ್ ಆಲ್ವೇಸ್ ಓವರ್ ಬರ್ಡನ್. ಹಾಗಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಿ ಅಥವಾ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಂತೂ ಕೊಟ್ಟರೆ ಖಂಡಿತವಾಗ್ಲೂ ಇದನ್ನ ಡೆಡಿಕೇಟೆಡ್ ಆಗಿ ನಡೆಯುತ್ತೆ. ಬಿಕಾಸ್ ಇಡೀ ರಾಜ್ಯ, ಇಡೀ ದೇಶ ನೋಡ್ತಾ ಇದೆ, ಕರ್ನಾಟಕದ ಪೊಲೀಸರಿಗೂ ಒಂದು ಚಾಲೆಂಜಿಂಗ್ ಟಾಸ್ಕ್ ಇದೆ ಇದು. ಸೆಲೆಬ್ರಿಟಿ ಅಂತ ಬಂದಾಗ ಯಾವ ಥರ ತಾವು ತನಿಖೆಯನ್ನು ಮಾಡ್ತೀರಿ, ಮತ್ತು ಆ ರೇಣುಕಾಸ್ವಾಮಿಯ ಮನೆಗೆ ಆದಂಥ ಅನ್ಯಾಯ, ದರ್ಶನ್ ಅವ್ರು ನಿಜವಾಗ್ಲೂ ಹೊಡೆದು ಸಾಯಿಸಿಲ್ಲ ಅನ್ನೋದಾದರೆ ಅವ್ರ ಮೇಲೆ ಚಾರ್ಜ್ ಬರೋದಿಲ್ಲ, ಅದೆಲ್ಲ ತನಿಖಾಧಿಕಾರಿಗಳು ಮಾಡ್ತಾರೆ. ಬಟ್ ಯಾರು ತಪ್ಪು ಮಾಡಿರ್ತಾರೆ, ಯಾವ್ಯಾವ ರೋಲ್ ಇರುತ್ತೋ ಎಲ್ಲರಿಗೂ ಶಿಕ್ಷೆ ಅಂತೂ ಆಗಬೇಕಲ್ಲ. ಹಾಗಾಗಿ ಇಟ್ಸ್ ಎ ಚಾಲೆಂಜಿಂಗ್ ಟಾಸ್ಕ್ ನಾಟ್ ಓನ್ಲಿ ಟು ದ ಪೊಲೀಸ್, ಇವನ್ ಟು ದ ಪ್ರಾಸಿಕ್ಯೂಷನ್ ಅಂದಾಗ ಒಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರಬೇಕು. ಹಿ ಶುಡ್ ಬಿ ಎನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಹೂ ಇಸ್ ಹ್ಯಾಂಡ್ಲಿಂಗ್ ಆಲ್ ದೀಸ್ ಹೀನಿಯಸ್ ಕೇಸಸಲ್ಲಿ ಮಾಡಿದಂಥದ್ದು ಒಂದು ಅನುಭವ ಇರಬೇಕು. ಅವಾಗ ಏನಾಗ್ತದೆ, ಅವ್ರಿಗೆ ನೀರು ಕುಡ್ದಂಗೆ ಆಗ್ತದೆ. ಉಮೇಶ್ ಸಾಹೇಬ್ರು ಆಗಲೇ ಹೇಳಿದ್ರು, ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ ಎಲ್ಲೆಲ್ಲಿ ತನಿಖೆ ಲ್ಯಾಪ್ಸಸ್ ಇರುತ್ತೆ, ಪೊಲೀಸರು ಎಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ, ಅದಕ್ಕೂ ಕೂಡ ಎವಿಡೆನ್ಸಲ್ಲಿ ಹೇಗೆ ಅದನ್ನ ಕನ್ವಿನ್ಸ್ ಮಾಡಬೇಕು ಜಡ್ಜ್ ಸಾಹೇಬ್ರಿಗೆ, ಹೇಗೆ ಯು ವಿಲ್ ಹ್ಯಾವ್ ಟು ಬ್ರಿಂಗ್ ದ ಕೇಸ್ ಟುವರ್ಡ್ಸ್ ಎ ಕನ್ವಿಕ್ಷನ್ ಅಂತ ಹೇಳಿದಾಗ ಅನ್ ಎಕ್ಸ್ಪೀರಿಯನ್ಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ಲೇಸ್ ಎ ವೈಟಲ್ ರೋಲ್ ಇನ್ ದಿಸ್ ಕೇಸ್. ಸರ್, ನನಗೆ ಎಸ್ ಕೆ ಉಮೇಶ್ ಸರ್, ಒಂದು ತಮ್ಮ ಕಡೆಯಿಂದ ಮಾಹಿತಿ ಬೇಕು. ಲೂಪ್ ಹೋಲ್ಗಳು ಆಗತ್ತೆ ಅಂತ ಹೇಳಿದರು. ಎಷ್ಟೋ ಸಂದರ್ಭದಲ್ಲಿ ಆಗೋ ರೀತಿಯಲ್ಲಿ ಮಾಡ್ತಾರೆ, ಪರಿಣಾಮಗಳನ್ನು ಬೀರಿ ಆಗೋ ರೀತಿಯಲ್ಲಿ ಮಾಡಬಹುದು. ಸೊ ಆ ಸಂದರ್ಭದಲ್ಲಿ ಅದು ಕೆಳ ಹಂತದಿಂದಲೇ ಶುರುವಾಗ್ಬೋದು, ಕೆಳ ಹಂತದಿಂದಲೇ ಈ ರೀತಿ ಪರಿಣಾಮ ಬೀರೋದು, ಅಥವಾ ಏನೋ ತನಗೆ ಬೇಕಾದಂತೆ ಪೂರಕವಾದಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡೋದು, ಇದು ಆಗಬಾರ್ದು ಅಂತಂದರೆ ಸರ್ಕಾರ ಯಾವ ರೀತಿ ಇದನ್ನು ಮುತುವರ್ಜಿ ವಹಿಸಬೇಕು ಈ ಕೇಸಲ್ಲಿ? ನೋಡಿ, ಈ ಕೇಸ್ಗಳಲ್ಲಿ ತನಿಖಾಧಿಕಾರಿ ಮೇಲೆ ಭಾಳ ಫ್ರೀಡಮ್ ಇರುತ್ತೆ. ಏನು ಅವ್ರ ಮೇಲೆ ಯಾರೂ ತಲೆ ಮೇಲೆ ಕೂತ್ಕೊಳ್ಳಲ್ರು, ಅಧಿಕಾರಿಗಳು ಕೇಳ್ತಾ ಇರ್ತಾರೆ ಅಷ್ಟೇ. ಬಟ್ ಈ ಕೇಸ್ ಮಾಡ್ತಾ ಇರೋಂಥ ಸಮಯದಲ್ಲಿ ಏನಾಗ್ತದೆ ಅಂತಂದರೆ, ಎಲ್ಲಿ ನಾವೇನು ಸೈಂಟಿಫಿಕ್ ಎವಿಡೆನ್ಸ್ಗಳಿಗೆ ಕಳಿಸ್ಕೊಡ್ತೀವೋ FSLಗೆ ಫಾರ್ವರ್ಡ್ ಮಾಡ್ತೀವಿ, ನೋಡಿ ಪ್ರಾಪರ್ಟಿನ ಫಾರ್ವರ್ಡ್ ಅಂತ ಕರಿತೀವಿ, ಅದನ್ನು ಸರಿಯಾದಂಥ ರೀತಿಯಲ್ಲಿ ಪ್ಯಾಕ್ ಮಾಡ್ತಕ್ಕಂಥದ್ದು, ಫಿಸಿಕಲ್ಗೆ, ಕೆಮಿಕಲ್ಗೆ, ಏನೇನೆಲ್ಲ ಬೇರೆ ಬೇರೆ ಡಿ ಎನ್ ಎಗೆ ಸಂಬಂಧಪಟ್ಟಂಥದ್ದು ಸಪ್ರೇಟಾಗಿ ಸರಿಯಾದಂಥ ರೀತಿಯಲ್ಲಿ ಅದನ್ನು ನಾವು ಶೇಖರಣೆ ಮಾಡಿ ಬಾಕ್ಸ್ನ ಕ್ರಿಯೇಟ್ ಮಾಡಬೇಕು. ಫಾರ್ವರ್ಡಿಂಗ್ ಮಾಡಬೇಕಾದಾಗ ಒಂದೊಂದು ಸರಿ ಎಲ್ಲ 2-3 ಪ್ರಾಪರ್ಟಿಗಳು 1-2 ಹಾಕ್ಬಿಟ್ಟು ಅಲ್ಲಿ ಕಳಿಸ್ಬಿಡ್ತಾರೆ. ಅವ್ರನ್ನ ತೊಗೊಳ್ಳಲ್ಲ, ಒಂದೊಂದು ಡಿಪಾರ್ಟ್ಮೆಂಟ್ ಅವರು ಒಂದೊಂದು ಕಡೆಗೆ ತೊಗೊಳ್ತಾರೆ, ಅವಾಗ ಓಪನ್ ಆಗುತ್ತೆ, ಮತ್ತು ವಾಪಸ್ ಕಳಿಸ್ತಾರೆ, ತಂದು ಮತ್ತೆ ಮಾಜರ್ ಮಾಡಬೇಕು ಅವನ ಸ್ಟೇಷನಲ್ಲಿ, ಯಾರನ್ನಾರ ಕರೆದು ಪಂಚರ್ನ ಮತ್ತೆ ಫಾರ್ವರ್ಡ್ ಮಾಡಬೇಕು. ಈ ಥರಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು. ಮತ್ತು ಎನಿ ಸೀಸರ್ಸ್ ದೇ ಶುಡ್ ಯೂಸ್ ವಿಡಿಯೋಗ್ರಫಿ. ನಾಳೆ ದಿವಸ ನಮ್ಮ ಕೋರ್ಟಲ್ಲಿ ತಲೆನೋವೇ ಇರಲ್ಲ, ನೀವು ಕರ್ಕೊಂಡೋಗಿಲ್ಲ ಪಂಚಿನ, ನೀವು ಪಂಚಾಲೆಲ್ಲೋ ಇದ್ದ, ಈರುಳ್ಳಿ ಮಾರ್ತಿದ್ದ, ಇವೆಲ್ಲ ಏನೂ ಇರ್ದೆ, ಯಾಕೆಂದರೆ ಜೊತೆಲಿ ಇರ್ತಾನೆ, ತೋರಿಸ್ಬಿಡ್ಬೋದು, ಸ್ವಾಮಿ ಜೊತೆಲೇ ಇದ್ದಾನೆ ನೋಡಿ, ಎಲ್ಲ ನೋಡ್ತಾವನು, ಅವನೇ ಮುಂದೆ ಹೋಗ್ತಾವ್ ನೋಡ್ಕೊಳ್ಳಿ ಅಂತೇಳಿ ವಿ ಶುಡ್ ವಿಡಿಯೋಗ್ರಾಫ್ಡ್. ಯಾರೂ ನಾಳೆ ದಿವಸ ನಮ್ಮನ್ನು ಕ್ವಶನ್ನೇ ಮಾಡಬಾರ್ದು. ಎನಿ ಸೀಸರ್ ದಟ್ ಶುಡ್ ಬಿ ಗೋ ಫಾರ್ ಎ ವಿಡಿಯೋಗ್ರಾಫ್. ಆವಾಗ ನಮ್ಮನ್ನು ಯಾರೂ ಕ್ವಶನ್ ಮಾಡೋಕ್ಕಾಗೋದೇ ಇಲ್ಲ. ನೀವು ಪಂಚನೂ ಕರ್ಕೊಂಡೋಗಿಲ್ಲ, ಸ್ಥಳಕ್ಕೆ ಹೋಗಲಿಲ್ಲ, ಏನೂ ಇಲ್ಲ, ಇಂಥದ್ದು ಇಲ್ಲ ಅಂದ್ಬಿಡ್ತಾರೆ ಒಂದೇ ಸರಿ. ನೀವು ಸ್ಟೇಷನ್ ಕೂತ್ಕೊಂಡು ಬರೆದ್ರಿ, ನಾಲ್ಕು ಇವ್ರನ್ನ ಕರೆದ್ರಿ, ರಸ್ತೆಯಲ್ಲಿವ್ರನ್ನ ಹಾಕ್ಸ್ಕೊಂಡ್ರಿ ಅಂದ್ಬಿಡ್ತಾರೆ. ಅದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು? ಆ ಕಾರಣಕ್ಕೆ ದಿಟ್ ಶುಡ್ ಬಿ ಎ ಪ್ರೊಫೈಲ್ ಕೇಸ್ ಆ್ಯಂಡ್ ಚಾಲೆಂಜಬಲ್ ಕೇಸ್. ಆ್ಯಂಡ್ ಆಲ್ಸೋ ನಮ್ಗೆ ಇಡೀ ಪೊಲೀಸ್ ಇಲಾಖೆಗೆ ತುಂಬ ಜನ ಇದನ್ನು ನೋಡ್ತಾ ಇರುವಂಥದ್ದು, ಯಾಕೆ ತೊಗೊಂಡೋಗ್ತಾರೆ ಅಂತ ಅನ್ನುವಂಥದ್ದನ್ನ ನಾವು ಏನು ಭಾಳ ಸುಲಭ, ಅದು ವಿಡಿಯೋಗ್ರಾಫ್ ಮಾಡಿಕೊಂಡು ಪಂಚರ್ ಕರ್ಕೊಂಡು ಲೀಡ್ ಮಾಡುವಂಥದ್ದನ್ನ ಜಾಗಗಳಲ್ಲಿ ವಿಡಿಯೋಗ್ರಾಫ್ ಮಾಡಿ ಇದು ಮಾಡುವಂಥದ್ದು, ಚಾರ್ಜ್ ಶೀಟ್ ಜೊತೆಯಲ್ಲಿ ಕೊಡೋದು. ಎಲ್ಲ ಮಾಜರ್ಗಳು ವಿಡಿಯೋ ಇದಾವೆ, ತಗೊಂಡು ನೋಡಿ ಸ್ವಾಮಿ, ಬೇಕಾದ್ರೆ ನಾವು ಹಾಕಿ ತೋರಿಸ್ತೀವಿ, ತಾವು ನೋಡಬೇಕು ಅಂತಂದರೆ ಆ ಸಮಯದಲ್ಲಿ ಜಡ್ಜ್ ಸಾಹೇಬ್ರದ್ದು ಎಲ್ಲ ಓಪನ್ ಮಾಡ್ತಾರೆ, ನೋಡ್ತಾರೆ, ಎಸ್ ಹೋಗಿದ್ದಾರೆ, ಎಲ್ಲ ಮುಗೀತು. ದರ್ಶನ್ಗೆ ಶಿಕ್ಷೆ ಏನು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈ ಮಧ್ಯೆ ಏನು ಕಸ್ಟಡಿ ಅವಧಿ ಮುಕ್ತಾಯ ಆಗ್ತಾ ಬರ್ತಿದೆ ದರ್ಶನ್ ಅವ್ರದ್ದು. ಅವರನ್ನು ಮೆಡಿಕಲ್ ಚೆಕಪ್ಗೆ ಒಳಪಡಿಸಿರುವಂಥ ವಿಜುವಲ್ಲು ಕೂಡ ಲಭ್ಯ ಆಗ್ತಾ ಇದೆ. ಅಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಇವತ್ತು ಹಾಜರುಪಡಿಸ್ತಾರೆ ಅಂತ ಅನಿಸುತ್ತೆ. ಇವತ್ತಲ್ಲ ನಾಳೆಗೆ ಅವರ ಕಸ್ಟಡಿ ಅವಧಿ ಮುಕ್ತಾಯ ಆಗುತ್ತೆ. ಆದರೆ ಒಂದು ದಿನ ಮುಂಚಿತವಾಗಿ ಅವರನ್ನು ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಕಸ್ಟಡಿ ಅವಧಿ ಮುಗಿದಿದೆ, ಮುಂದೇನು ಒಂದೋ ಕಸ್ಟಡಿ, ಅದರಲ್ಲಿ ಎಲ್ಲರನ್ನಲ್ಲ, ಒಂದಿಷ್ಟು ಜನರನ್ನು ಕಸ್ಟಡಿ ಕೇಳಬಹುದು, ಉಳಿದವರನ್ನ ಜೇಸಿಗೆ ಕಳಿಸಬಹುದು. ಸೊ ಈ ರೀತಿಯ ಸಾಧ್ಯತೆಗಳಿದ್ದಾವೆ. A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್ ಮತ್ತು ಉಳಿದವರು. ಸೊ ಇವರನ್ನೆಲ್ಲ ಈಗ ಮೆಡಿಕಲ್ಗೆ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥ ಡೀಟೇಲ್. ನಾನು ಸುನಿಲ್ ಅವರಿಂದ ಶುರು ಮಾಡ್ತೀನಿ. ನನ್ನ ಶಿಕ್ಷೆಯ ಬಗ್ಗೆ ಕೇಳ್ತಾ ಇದ್ದೆ. ದರ್ಶನ್ಗೆ ಇಂಥದ್ದೇ ಶಿಕ್ಷೆ ಆಗಬೇಕು, ಇಂಥದ್ದಾಗತ್ತೆ ಅಂತ ಕನ್ಕ್ಲೂಷನ್ಗೆ ಬರೋದಲ್ಲ. ಸಿಮಿಲರ್ ಕೇಸ್ನಲ್ಲಿ ಒಂದು ವೇಳೆ ಇದರಲ್ಲಿ ಪ್ರೂವ್ ಆದರೆ ಏನಾಗಬಹುದು ಅಂತ ನೋಡಿ ರಕ್ಷಿತ್, ಸಿಮಿಲರ್ ಕೇಸಲ್ಲಿ ಬೇರೆ ಕೇಸನ್ನು ಉದಾಹರಣೆಗೆ ತೊಗೊಂಡು ಒಂದು ಪಕ್ಷ 302 ಅಡಿನಲ್ಲಿ ಏನಾದರೂ ಪ್ರೂವ್ ಆಯಿತು ಅನ್ನೋದಾದರೆ ದಿ ಮಿನಿಮಮ್ ಇಂಪ್ರಿಸನ್ಮೆಂಟ್ ಏನು ಈಗ ಸುಪ್ರೀಂ ಕೋರ್ಟ್ ಡಿಫೈನ್ ಮಾಡಿರುವಂಥದ್ದು ಲೈಫ್ ಇಂಪ್ರಿಸನ್ಮೆಂಟ್.
ಅನೇಕ ಪ್ರಕರಣಗಳ ಮೊದಲು 14 ವರ್ಷ 15 ವರ್ಷ ಕೊಡ್ತಿದ್ರು. ನಾವು ಸುಪ್ರೀಂ ಕೋರ್ಟ್ ಸೇಸ್ ಲೈಫ್ ಇಂಪ್ರಿಸನ್ಮೆಂಟ್ ಮೀನ್ಸ್ ಇಂಪ್ರಿಸನ್ಮೆಂಟ್ ಟಿಲ್ ಲೈಫ್. ಆ ಡೆಫಿನೇಷನ್ ಡಿಫೈನ್ ಮಾಡಿದೆ. ಜೊತೆಯಲ್ಲಿ 364 ಸಾಯೋ ತನಕ ಜೈಲಲ್ಲಿ ಸಾಯೋ ತನಕ ಜೈಲಲ್ಲಿ. ಅದು ಬಿಟ್ಟು 364 ಒಂದು ಪಕ್ಷ ಎಲ್ಲೋ ಒಂದು ಕಡೆ ಸ್ವಲ್ಪ ಸೆಕ್ಷನ್ ಸ್ವಲ್ಪ ಅದಲು ಬದಲಾಗಿ ಇಂಟೆನ್ಷನ್ ಇರಲಿಲ್ಲ, ಮೇ ಬಿ ಇಂಟೆನ್ಷನ್ ಇರಲಿಲ್ಲ ಬಟ್ ಹೊಡೆದಾಗ ಸತ್ತ, ಸೊ ಇಟ್ ಕಮ್ಸ್ ಅಂಡರ್ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ 304 ಬಂದರೆ ಇಟ್ ಕಮ್ಸ್ ಅಂಡರ್ 10 years, 10 ವರ್ಷ ಇಂಪ್ರಿಸನ್ಮೆಂಟ್ ಇದೆ. 364ಗೂ ಕೂಡ 364A ಅಂತ ಬಂತು ಫಾರ್ ಎಕ್ಸಾಂಪಲ್. 364A ಡಿಫೈನ್ಸ್ ಈಸ್ ಕಿಡ್ನಾಪಿಂಗ್ ಇಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಮರ್ಡರ್. ಬರೀ ಕಿಡ್ನಾಪ್ ಅಲ್ಲ, ಮರ್ಡರ್ ಮಾಡ್ಲಿಕ್ಕೋಸ್ಕರ ಕಿಡ್ನಾಪ್ ಅಂದರೆ ಅದು ಕೂಡ ಒಂದು 10 ರಿಂದ 10 ವರ್ಷ ಮಿನಿಮಮ್ ದೆನ್ ಲೈಫ್ ಇಂಪ್ರಿಸನ್ಮೆಂಟ್ ಹೋಗುತ್ತೆ. 120B ಬೇರೆ ಬೇರೆ 120B ವಿಲ್ ಜಾಯಿನ್ ಟುಗೆದರ್ ವಿತ್ 302 and 304 ಪ್ಲಸ್ 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ 3 ರಿಂದ 5 ವರ್ಷ ಆದಿದೆ. ಒಂದಂತೂ ಸತ್ಯ, ಬಹಳಷ್ಟು ಸೀರಿಯಸ್ ಅಂತ ಪ್ರಕರಣ ಇದು. ಒಂದು ಸೆಕ್ಷನಲ್ಲಿ ಬಚಾವಾದರೆ ಇನ್ನೊಂದು ಸೆಕ್ಷನ್ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ಪೊಲೀಸ್ ಆಫೀಸರ್. ನಾವು ಎಸ್ ಮೋಹನ್ ಸರ್. ಸರ್, ಈಗ ನ್ಯಾಯಾಲಯ ಒಂದು ಶಿಕ್ಷೆ ಕೊಡಬೇಕು ಅಂತಂದರೆ ಪ್ರತಿಯೊಂದು ಹಂತವನ್ನು ಕೂಡ ಗಮನಿಸುತ್ತೆ. ಸ್ಟಾರ್ಟಿಂಗಿಂದ ಹಿಡಿದು ಜಡ್ಜ್ಮೆಂಟ್ವರೆಗೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ತನಿಖಾಧಿಕಾರಿ ತನ್ನ ಮಾಡಿರ್ತಕ್ಕಂಥ ಆರೋಪಗಳಿಗೆ ಪೂರಕವಾದ ಸಾಕ್ಷ್ಯವನ್ನು ಯಾವ ರೀತಿ ಒದಗಿಸಿದಾನೆ ಅನ್ನೋದು ಕೂಡ ಭಾಳ ಮುಖ್ಯ ಆಗ್ತದೆ ಇಲ್ಲಿ. ಯಾಕೆ ನಾನು ಒಂದು ಉದಾಹರಣೆ ಹೇಳಿದೆ, ಆರೋಪಿಯ ಇಂದಿನ ನಡವಳಿಕೆಯು ಕೂಡ ಅದನ್ನು ಕೂಡ ನ್ಯಾಯಾಲಯ ಕನ್ಸಿಡರ್ ಮಾಡುತ್ತೆ. ಯಾಕೆಂದರೆ ಈತ ಶಿಕ್ಷೆಗೆ ಎಷ್ಟರ ಮಟ್ಟಿಗೆ ಅರ್ಹ ಅನ್ನೋದನ್ನು ಮೊದಲೇ ತೀರ್ಮಾನ ಮಾಡುತ್ತೆ. ಫಸ್ಟು ಈತ ಶಿಕ್ಷೆಗೆ ಅರ್ಹನೇ ಅಲ್ವೇ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ಅದಾದಮೇಲೆ ಯಾವ ರೀತಿ ಶಿಕ್ಷೆಗೆ ಇವನು ಕೊಡ್ಬೋದು ಅನ್ನೋದು ಕೂಡ ಇಂಪಾರ್ಟೆಂಟ್. ಶಿಕ್ಷೆಗೆ ಅರ್ಹ ಅನ್ನೋದಿದ್ದರೆ ಈತನ ಹಿಂದಿನ ನಡವಳಿಕೆ ಕೂಡ ಕೆಟ್ಟ ರೀತಿಯಲ್ಲಿದೆ, ಇಲ್ಲೂ ಕೂಡ ಅದನ್ನೇ ಮುಂದುವರಿಸಿದ್ದಾನೆ, ಹಾಗಾಗಿ ಈಸ್ ಎ ಫಿಟ್ ಫಾರ್ ಕನ್ವಿಕ್ಷನ್ ಅಂತಲೂ ಕೂಡ ಡಿಸೈಡ್ ಮಾಡಿಕೊಂಡು ಅದರ ಮೇಲೆ ಪ್ರತಿ ಹಂತದಲ್ಲೂ ಕೂಡ ಒಂದೊಂದು ಸೆಕ್ಷನ್ಗೂ ಕೂಡ ಒಂದೊಂದು ರೀತಿ ನಾವು ಡಾಕ್ಯುಮೆಂಟ್ನ ಮಾಡಿರ್ತಕ್ಕಂಥ ಸೆಕ್ಷನ್ಗಳಿಗೆ ನಾವು ಪೂರಕವಾಗಿ ದಾಖಲೆಗಳನ್ನ, ಸಾಕ್ಷಿಗಳನ್ನ, ತಾಂತ್ರಿಕತೆಯ ಸಾಕ್ಷಿಗಳನ್ನ ಎಲ್ಲವನ್ನು ಕೂಡ ಒದಗಿಸ್ಬೇಕಾಗ್ತದೆ. ಆ ಆಧಾರದ ಮೇಲೆ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ನಮ್ಮ ವಕೀಲರು ಸರ್ ಹೇಳಿದಾಗೆ ಪ್ರತಿ ಹಂತದಲ್ಲೂ ಕೂಡ ಎಲ್ಲ ರೀತಿಯ ಶಿಕ್ಷೆ ಆಗೋ ಸಾಧ್ಯತೆಯೇ ಹೆಚ್ಚಿರ್ತದೆ. ಎಸ್ ಕೆ ಉಮೇಶ್ ಸರ್. ಸರ್, ಈ ಕೇಸಲ್ಲಿ ಎರಡೇ ನನ್ನ ಲೆಕ್ಕದಲ್ಲಿ. ಒಂದು ಪ್ರೂವ್ ಆದರೆ, ಮರ್ಡರ್ ಕೇಸಲ್ಲಿ ಪ್ರೂವ್ ಆದರೆ ಲೈಫ್ ಇಂಪ್ರಿಸನ್ಮೆಂಟ್ ಆಗುತ್ತೆ. ಒಂದು ವೇಳೆ ಅಕಸ್ಮಾತ್ ಇಲ್ಲ, ಏನೋ ಮುಂಡೆ ಮಕ್ಕಳು ಕರ್ಕೊಂಡು ಬಂದು ಏನೋ ಒಂದು ಆಟ ಆಡೋರೆ ತಗಲಾಕಬಿಟ್ರು ಅಂತಂದರೆ ಒಂದು 10 years ಏನು ಕಲ್ಪಬಲ್ ಹೋಮಿಸಲು ತಂದು ನಿಲ್ಲಿಸ್ಕೊಳ್ತಾರೆ ಅಷ್ಟೇ. ಅದು ಬಿಟ್ಟು 3 ಆಪ್ಷನ್ ಇದೆ. ಒಂದು ಅಕ್ವಿಟಲ್ಲು, ಶಿಕ್ಷೆ ಆದರೆ ಶಿಕ್ಷೆನಲ್ಲಿ ಮರ್ಡರ್ ಪ್ರೂವ್ ಆದರೆ ಒಂದು ವೇಳೆ ಅದಾಗ್ಬೋದು, ಇಲ್ಲ ಅಂದರೆ ಯಾವುದಾದ್ರೂ ಆಗ್ಬೋದು. ಅಂದರೆ ಹೇಗೆ ಆ ತೀರ್ಮಾನ ಕೋರ್ಟಲ್ಲಿ ಆಗುತ್ತೆ, ಹೇಗೆ ಎವಿಡೆನ್ಸ್ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಕೋರ್ಟ್ ಮುಂದೆ ಅನ್ನೋದು ಅಷ್ಟೇ ಇದರಲ್ಲಿ ಇಂಪಾರ್ಟೆಂಟು. ನಾಳೆ ದಿವಸ ಅದ್ರ ಪ್ರಕಾರ ಶಿಕ್ಷೆ ಆಗುತ್ತೆ ಅಷ್ಟೇ. ನಾನು ದಿನೇಶ್ ರಾವ್ ಅವರನ್ನ ನೋಡಿದ್ರು, ಬಹುಶಃ ಸೂಕ್ಷ್ಮವಾಗಿ ತಾವು ಕೂಡ ಒಬ್ಸರ್ವ್ ಮಾಡ್ತಾ ಇದ್ದೀರಿ, ತನಿಖೆ ಹೇಗೆ ಸಾಗ್ತಿದೆ, ಏನೇನು ಎವಿಡೆನ್ಸ್ಗಳು ಕಲೆಕ್ಟ್ ಆಗಿದೆ. ತಮ್ಗೆ ಏನು ಅನ್ಸುತ್ತೆ ಸರ್, ಇದು ಕನ್ವಿಕ್ಷನ್ ದಾರಿಯಲ್ಲಿ ಹೋಗ್ತಿದೆ ಅಂತ ಅನಿಸ್ತಾ ಇದೆ ಈ ಕೇಸು? ಇಲ್ಲ ನೋಡಿ, ಈಗ ನಮಗೆ ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೆ ತನಿಖೆ ಯಾವ ಮಟ್ಟದಲ್ಲಿ ನಡೆದಿದೆ ಅಂತ ಇಟ್ ಹಸ್ ಬೀನ್ಸ್ ಇನ್ ದ ಪಬ್ಲಿಕ್ ಡೊಮೈನ್. ಅಂದ್ರೆ ಎವ್ರಿಬಡಿ ಆರ್ ಸ್ಯಾಟಿಸ್ಫೈಡ್ ವಿತ್ ದ ಟೈಪ್ ಆಫ್ ಪೊಲೀಸ್ ಇನ್ವೆಸ್ಟಿಗೇಷನ್ ಒಂದು. ಸೊ ವಾಟ್ ಐ ಸಜೆಸ್ಟ್ ಟು ದ ಇವನ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆರ್ ಟು ದ ಗವರ್ಮೆಂಟ್, ನೀವು ಎಷ್ಟು ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡ್ತಿದ್ದೀರಿ ಅಂತ ತೋರಿಸ್ಕೊಟ್ಟಿದ್ದೀರಿ, ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ you have the prosecutor scrutiny the type of evidence you are at the time of collection and at the time of transportation to the forensic lab. ಅದನ್ನ ಒಬ್ಬ ಪ್ರಾಸಿಕ್ಯೂಟರ್ ಸೂಪರ್ವಿಷನ್ ಅಲ್ಲಿ ಅದನ್ನ ಮಾಡೋದು ಉತ್ತಮ. ದಟ್ ಇಸ್ ನಂಬರ್ 1. ಅಂಡ್ ಎರಡನೇದು, ಸಿನ್ಸ್ ಎ ಸೆಲೆಬ್ರಿಟಿ ವಿಚ್ ಅ ಮೈಟ್ ಅಂಡ್ ಪವರ್ ಇಸ್ ವೆಲ್ ನೋನ್, ಅದಕ್ಕೋಸ್ಕರ ನೀವು ಎಸ್ಟಾಬ್ಲಿಷ್ ಎ ಸ್ಪೆಷಲ್ ಕೋಡ್ ಫಾರ್ ದಿಸ್ ಅಂಡ್ ವಿತ್ ಅ ಟೈಮ್ ಬೌಂಡ್ ಇದು ಟ್ರಯಲ್. ಅದರಲ್ಲಿ ಮಾತ್ರ ದ ಸೀರಿಯಸ್ನೆಸ್ ಆಫ್ ದ ಗವರ್ಮೆಂಟ್ ವಿಲ್ ಬಿ ನೋನ್ ಅಂಡ್ ದ ಜಸ್ಟಿಸ್ ಜನ ಏನ್ ವೇಟ್ ಮಾಡ್ತಿದ್ದಾರೆ ಅದಕ್ಕೆ ತಾರ್ಕಿಕ ಅಂತಕ್ಕೆ ಬರುತ್ತೆ. ಇದರಲ್ಲಿ ಏನಾದ್ರೂ ವಿತೌಟ್ ಪ್ರಾಸಿಕ್ಯೂಟರಿ ಸೂಪರ್ವಿಷನ್ ದ ಎವಿಡೆನ್ಸ್ ಹಸ್ ಬಿನ್ ಹ್ಯಾಂಡಲ್ಡ್. ಅಂಡ್ ಸೆಕೆಂಡ್ ಥಿಂಗ್ ಇಸ್, ಇಫ್ ಇಟ್ ಇಸ್ ಡನ್ ಟು ದ ನಾರ್ಮಲ್ ಕೋರ್ಟ್ಸ್, ಡೆಫಿನೆಟ್ಲಿ ಇಟ್ ಈಸ್ ಅನ್ ಆಬ್ವಿಯಸ್ ದ ಲಾಜಿಕಲ್ ಕನ್ಕ್ಲೂಷನ್. ಎಸ್, ಥ್ಯಾಂಕ್ ಯು ದಿನೇಶ್ ರಾವ್ ಅವರೇ. ಅದೇ ರೀತಿ ಎಸ್ ಕೆ ಉಮೇಶ್ ಸರ್, ಮೋಹನ್ ಅವರೇ, ಅದೇ ಮತ್ತು ಸುನಿಲ್ ಕುಮಾರ್ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಸಮಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.